ಸೊ ಈಗ ನಿಮ್ಮ ಕಾನೂನು ಆತನನ್ನು ಈಗ ಮಾನನಷ್ಟ ಮೊಕದ್ದಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಆ, ಹೇಗಿರುತ್ತೆ ನಿಮ್ಮ ಮುಂದಿನ ಈ ಕಾನೂನು ಹೋರಾಟದ ಭಾಗ? ಸರ್ ಕೊಡ್ತೀನಿ ಅಂತ ಹೇಳಿದೆ, ಕೊಟ್ಟಿದ್ದೀನಿ. ನೆನ್ನೆ ನಮ್ಮ ಲಾಯರ್ಸು ಒಬ್ಬರಲ್ಲ ಇಬ್ಬರಲ್ಲ 3 ಜನ ಲಾಯರ್ಸು, ಒಬ್ಬರು ಸುಪ್ರೀಂ ಕೋರ್ಟಲ್ಲಿ ತುಂಬ ಹೆಸರು ಮಾಡಿರುವಂತಹ ನಮ್ಮ ಮೈಸೂರಾದ ವೇಣುಗೋಪಾಲ್ ಸರ್, ಅವರು ನನಗೆ ಸುಮಾರು ವರ್ಷದ ಪರಿಚಯ. ಅವರು ವೀರಪ್ಪನ ಕೇಸು ಮತ್ತು ರೀಸೆಂಟಾಗಿ ಓಶೋ ಬಾಷೋ ಪಾಂಡ್ ಕೇಸ್ನ ಸುಪ್ರೀಂ ಕೋರ್ಟ್ ತನಕ ಹೋಗಿ ಗೆದ್ಕೊಂಡ್ಬಂದಿದ್ದಾರೆ. ಅವರು ಈಸ್ ವೆರಿ ಎಕ್ಸ್ಪರ್ಟ್ ಇನ್ ಇಸ್ ಪ್ರೊಫೆಷನ್ನು. ಅವರು ಪ್ರಾಕ್ಟೀಸ್ ಬಿಟ್ಟಿದ್ದಾರೆ, ಬಟ್ ನನ್ನ ರಿಕ್ವೆಸ್ಟಿಗೆ ಅವರು ಕೆಲವೊಂದು ಕಾನೂನು ಸಲಹೆ ಕೊಟ್ಟರು. ಆ ಸಲಹೆ ಮೇಲೆ ಡಾಕ್ಟರ್ ಸುಧೀರನ್ ಅವರು, ಅಗೇನ್ ನನಗೆ ಲಾಂಗ್ ಟೈಮ್ ಫ್ರೆಂಡ್ ಅವರು ಒಳ್ಳೆ ಡ್ರಾಫ್ಟ್ ಮಾಡಿಕೊಟ್ಟಿದ್ದಾರೆ. ಬಟ್ ಅಲ್ಲಿಂದ ಬರೋಕ್ಕಾಗಲ್ಲ, ಹಾಗಾಗಿ ಇಲ್ಲಿನ ಲೋಕಲ್ ಲೋಹಿತ್ ಅಂತ, ಲೋಹಿತನವರು ಈಸ್ ಫೈಟಿಂಗ್ ದ ಕೇಸ್. ಆ್ಯಂಡ್ ಶ್ರೀನವರನ್ನು ಡ್ರಾಫ್ಟ್ ನೋಡಿದೆ, ತುಂಬ ಚೆನ್ನಾಗಿ ಡ್ರಾಫ್ಟ್ ಮಾಡಿದ್ದಾರೆ. ಎಲ್ಲ ಪಾಯಿಂಟ್ ಟು ಪಾಯಿಂಟ್ 15 ಪಾಯಿಂಟ್ ಇದ್ದಾವೆ. 15 ಪಾಯಿಂಟಿಗೂ ಸಹ ಅವರು ದಾಖಲೆ ಇಸ್ಕೊಂಡು ಮಾಡಿದ್ದಾರೆ. ನಾನು ಹೇಳಿದ್ದೆ 2 ದಿನ ಟೈಮ್ ಕೊಡ್ತೀವಿ ಅಂತ. ಆವಾಗಲೇ ಅವರು 2 ದಿನ ಟೈಮ್ ಕೊಟ್ಟರು ಸಹ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವ್ರ ತಕ್ಕ ದಾಖಲೆ ಇದೆ ಅಂತ ಹೇಳ್ತಿದ್ದಾರೆ. ಅದೊಂದು ಬಣ್ಣತನ, ಅದು ಇದ್ರೆ ಒಳ್ಳೆಯದು. ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ, ಅವ್ನು ಕೊಡೋದಾಗಿತ್ತು. ನಾವೊಂದು ಫೇರ್ ಚಾನ್ಸ್ ಕೊಡಬೇಕು. ಯಾರೋ ಒಬ್ರು ತಪ್ಪು ಮಾಡಿದವನಿಗೆ ಒಂದು ಅವಕಾಶ ಕೊಡಬೇಕಲ್ವ. ಅವಕಾಶನ ಕೊಡ್ದಲೇ ಮಾಡೋದು ತಪ್ಪಾಗತ್ತೆ. ಕೊಟ್ಟಿದ್ವಿ, ಕೊಟ್ಟರೆ ಅವಕಾಶನ ಅವರು ಇಲ್ಲ ನಮ್ಮ ತಗ ಡಿಫೆಂಡ್ ಮಾಡ್ಕೊತೀವಿ ಅಂತ ಸಾಕ್ಷಿ ಇದೆ, ನಂಗೆ ಅರ್ಥ ಆಗುತ್ತೆ. ಯಾಕೆ ಮಾಡಿದ್ರೆ ನನಗೆ ಅರ್ಥ ಆಗುತ್ತೆ. ಸೊ ನಮ್ಮ ಲಾಯರ್ ನನ್ನೇ ನೋಟಿಸ್ ಕಳಿಸಿದ್ದಾರೆ, ಲೀಗಲ್ ನೋಟಿಸು. ಲೇಟ್ ಯಾಕೆ ಆಯಿತು ಅಂದರೆ ನನಗೆ ಇದೊಂದೇ ಕೆಲಸ ಅಲ್ಲ. ನನಗೆ ಅರ್ಜುನ, ಆ ಟೈಮಲ್ಲಿ ಅರ್ಜುನ ಆನೆ ಸತ್ತೋಯಿತು. ನನಗೆ ಅರ್ಜುನ ಕಾಪಾಡಿದ್ದ ನಾನು ವರ್ಕ್ ಮಾಡಬೇಕಾದ್ರೆ ವೈಲ್ಡ್ ಲೈಫಲ್ಲಿ. ಒಂದು 2-3 ಜನ ನಾನು ಸ್ವಲ್ಪ ವಾಸ್ ಡಿಸ್ಟರ್ಬ್ಡ್. ಒಂದು ತಂದೆ ಸತ್ತ ಒಂದು ನೋವು ಏನಿತ್ತು ಅದೇ ಥರ ನಂಗೆ ಫೀಲ್ ಆಯಿತು. ಆಮೇಲೆ ಚೆನ್ನೈ ಫ್ಲಡ್ ಆಯಿತು. ಸೊ ನಮಗೆ ನಮ್ಮದೊಂದು ಗ್ರೂಪ್ ಇದೆ, ಎಲ್ಲ ಗೌರ್ಮೆಂಟ್ ಆಫೀಸರ್ಸು, IAS IPS ಅವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ನಮ್ಮ ಟೀಮ್ ಅಂತ. ಅದ್ರ ಮೂಲಕ ನಾವು ಚೆನ್ನೈ ಮಿನಿಸ್ಟ್ರು ಸಹ, ಮುನಿಯಪ್ಪ ಸರ್ ಮಿನಿಸ್ಟರ್ ಅವರು, OSD ಎಲ್ಲ ಇಲ್ಲಿಂದ ಒಂದು ನೆರವು ಹೋಗಬೇಕಾಗಿತ್ತು. ಆ ಕಾರ್ಯವನ್ನು ನಾನು ಮಾಡಿದೆ. 2 ದಿನ ಅಲ್ಲೇ ಹೋಯಿತು. ಸೊ ಇದ್ರ ಬ್ಯಾಕ್ ಸೈಡ್ ಅದನ್ನು ವರ್ಕ್ ಆಗ್ತಾಯಿತ್ತು. ಸೊ ಲಾಸ್ಟ್ ವೀಕ್ ರೆಡಿ ಇತ್ತು ಡ್ರಾಫ್ಟು, ಬಟ್ ನೆನ್ನೆ ಅದನ್ನೆಲ್ಲ ಫೈನಲ್ ಮಾಡಿ ಸೈನ್ ಮಾಡಿ, ಇಬ್ಬರು ಸೈನ್ ಮಾಡಿ ಅದನ್ನು ನಾವು ರುಣ್ ಪ್ರತಾಪಿಗೆ, ಪ್ಲ್ಯಾಟ್ಫಾರ್ಮಿಗೆ, ಆ ಚಾನಲಿಗೆ ನಾವು ಕಳಿಸಿದ್ದೀವಿ, ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಕಾನೂನು ಹೋರಾಟ ಕಾನೂನಿದೆ. ನಾನು ತುಂಬ ಅಂಬೇಡ್ಕರಲ್ಲಿ ನಂಬಿಕೆ ಇಟ್ಟವನು, ಓದ್ಕೊಂಡು ಅಲ್ಪ ಮಟ್ಟಿಗೆ ಓದ್ಕೊಂಡವನು. ಅವ್ರು ಬರೆದಿರೋ ಕಾನ್ಸ್ಟಿಟ್ಯೂಷನ್, ಅವರೇನು ಫಾದರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಾರೆ, ಅವ್ರ ಮೇಲೆ ತುಂಬ ನಂಬಿಕೆ ಇದೆ. ನಮ್ಮ ಜುಡಿಷರಿ ಮೇಲೆ ನನಗೆ ನಂಬಿಕೆ ಇದೆ. ಜನಕ್ಕೆ ಇದೆಯಲ್ವೋ ಗೊತ್ತಿಲ್ಲ. ಸೊ ನೀವು ಆಧಾರ ಕೊಟ್ಟರೆ ಜುಡಿಷರಿ ಗೋಸ್ ಆನ್ ಒನ್ ಥಿಂಗ್, ಎವಿಡೆನ್ಸ್. ನೀವು 1000 ಕ್ಲೈಮ್ ಮಾಡ್ಬೋದು, 1000 ಮಾಡ್ಬೋದು. ನಾನೊಂದು 20 ವರ್ಷ ಅನುಭವದಲ್ಲಿ ನೋಡಿದ್ದೀನಿ. ನಾವು ಎಷ್ಟೋ ಥರ ಎನ್ಕ್ವೈರಿ ಫೇಸ್ ಮಾಡ್ತೀವಿ ನಮ್ಮ ಪ್ರೊಫೆಷನಲ್ಲಿ. ನಾವು ವಿ ಗೋ ಆಸ್ ಎಕ್ಸ್ಪರ್ಟ್, ವಿ ನೋ ಅಲ್ಟಿಮೇಟ್ಲಿ ವಾಟ್ ವರ್ಕ್ಸ್ ಇನ್ ಕೋರ್ಟ್. ಅಂದರೆ ನಿಮ್ಮ ಎವಿಡೆನ್ಸ್ ಇದ್ದರೆ ನೀವು ಗೆಲ್ತೀರಾ. ಎವಿಡೆನ್ಸ್ ಇಲ್ಲ ಅಂದರೆ ಯು ಟು ಪ್ಲೀಡ್ ಗಿಲ್ಟಿ. ಸೊ ನನಗೆ ಬಿಗ್ ಬಾಸ್ ಮೇಲಿದ್ದಾನೆ. ಸೊ ಆಗ ಬಿಗ್ ಬಾಸ್ ಕೊಡೋದಕ್ಕೆ ನಾನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಿಕಾಸ್ ನಮ್ಮ ಆತ್ಮಸಾಕ್ಷಿ ಬಿಗ್ ಬಾಸ್ ಆಗುತ್ತೆ. ಮೇಲೊಬ್ಬ ಇದೆ ಅಂತ ಹೇಳ್ತಾನೆ, ನಾನು ದೇವ್ರು ನಂಬಲ್ಲ, ಬಟ್ ನಮ್ಮ ಆತ್ಮಸಾಕ್ಷಿ ಇದೆಲ್ಲ ನನ್ನಲ್ಲೇನು ತಪ್ಪಿಲ್ಲ ಅಂತ ನನಗೆ ಅವತ್ತು ಅನಿಸಿದೆ, ಇವತ್ತು ಅನಿಸಿದೆ. ಬಟ್ ಈ ಸರಿ ಯಾಕೆ ತೊಗೊಂಡೆ ಅಂದರೆ, ಒಬ್ಬ ವ್ಯಕ್ತಿ ಅಗ್ಲಗ್ಲ ಅವನ ಗೆಲ್ಲೋಕ್ಕೋಸ್ಕರ, ಅವನಿಗೆ ಓಟ್ ಬರೋಕ್ಕೋಸ್ಕರ ಸಿಂಪತಿ ಆಡಿಕೊಂಡು ಜನಕ್ಕೆ ಬಕ್ರ ಮಾಡ್ಕೊಂಡು ಜನಕ್ಕೆ ಆಗಲಿ ಸರ್, ನನಗೇನು ಅಭ್ಯಂತರ ಇಲ್ಲ, ಆಯಿತಾ. ಬಟ್ ನಾನಂತೂ ಬಿಡಲ್ಲ.